ಹೋಗ್ಬೇಕು. ಆದ್ರೂ ನಮ್ಮ ದಾಸರಲ್ಲಿ 25 ದಿನ ಓಡ್ತಂದ್ರೆ ನಿಜವಾಗ್ಲೂ ಹೀರೋಗಿ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅನ್ನದಾತರ ಪ್ರಯತ್ನ, ಸಪೋರ್ಟ್ ಮುಖ್ಯ. ಯಾಕಂದ್ರೆ ನಾವೇನೇ ಮಾಡಿದ್ರು ನಿರ್ದೇಶಕರಾಗ್ಬೋದು, ನಾಯಕರಾಗ್ಬೋದು, ಅವ್ರ ಸಹಕಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಣ್ಣಾವರು ಅವರಿಗೆ ಅನ್ನದಾತರನ್ನು ಅದ್ಭುತವಾದಂಥ ಪಟ್ಟ ಕೊಟ್ಟಿದ್ದಾರೆ. ಉಮೇಶ್ ಅವ್ರ ಸ್ಫೂರ್ತಿ ತುಂಬಾ ಚೆನ್ನಾಗಿದೆ. ಸಿನಿಮಾ ಮಾಡೋದು ದೊಡ್ಡದಲ್ಲ. ಇವಾಗ ಸಿನಿಮಾ ಹೆಂಗ್ ಬಿಡುಗಡೆ ಮಾಡಬೇಕು, ಹೆಂಗ್ ಉಳಿಸ್ಕೋಬೇಕು, ತುಂಬಾ ಕಷ್ಟ. ಇವಾಗ ತುಂಬಾ ಕಷ್ಟ. ಅನ್ನೋರು ಹೇಳಿದಾರಲ್ವಾ ನರಸಿಂಹಣ್ಣ ಅವರು, ಕಷ್ಟ ಇದೆ. ಆ ಕಷ್ಟದಲ್ಲಿ ಸಾಧನೆ ಮಾಡೋದು ದೊಡ್ಡದು. ಕಷ್ಟ ಅಂತಂದ್ರೆ ಮುಂದೆ ಹೋಗೋದು ಹೆಂಗೆ? ಏನನ್ನ ಮುಂದಕ್ಕೆ ಹೋಗ್ಬೇಕಲ್ವಾ? ಇಲ್ಲ, ಏನಾಗತ್ತಂದ್ರೆ ನಾವು ದೊಡ್ಡವ್ರ ಬೈಕೋಬಾರದು, ದೊಡ್ಡವ್ರ ಬಗ್ಗೆ ಮಾತಾಡ್ತಾರೆ. ರಾಜಮೌಳಿ ಅಂತ ಮಹಾ ನಿರ್ದೇಶಕ ಕಾರಣ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಚಿತ್ರರಂಗ ಈ ರೀತಿ ಕುಸಿದಕ್ಕೆ ಕಾರಣ ಅವರೇ. ಹೇಗೆ ಅಂತ ಬನ್ಕರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಯೋಚನೆ ಮಾಡೋದು ಕರೆಕ್ಟೇ ಬನ್ಕರ್ ಅವರೇ. ನಮ್ಮ ಕಾಲದಲ್ಲಿ 20 ಜನ ಹೀರೋಸ್ ಇದ್ದಾರೆ, 40 ಜನ ಸಹಕಲಾವಿದರಿದ್ದಾರೆ, 30 ಜನ ಡೈರೆಕ್ಟರ್ಸ್ ಇದ್ದಾರೆ. ಇಂಡಸ್ಟ್ರಿ ಹೇಗಿದೆ ಇವಾಗ? ಎಲ್ಲರೂ ಮೂಲ ಗುಂಪು ಮಾಡಿದ್ದಾರೆ. ಬರೀ ದೊಡ್ಡ ಚಿತ್ರ, ಪ್ಯಾನ್ ಇಂಡಿಯಾ, ಪ್ಯಾನ್ ಇಂಡಿಯಾ, ಪ್ಯಾನ್ ಇಂಡಿಯಾ, ಪ್ಯಾನ್ ಇಂಡಿಯಾ. ಬೇರೆಯವ್ರ ಪರಿಸ್ಥಿತಿ ಏನಾಗುತ್ತೆ? ಅವ್ರ 5 ಥಿಯೇಟರ್ ಯಾಕೆ ಮುಚ್ಚೋದ ಕಾರಣ ಅವರಲ್ಲಿ ಯಾರಾಗ್ತಾರೆ ಹೇಳಿ? ನೀವು 5 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದಿರ, 340 ದಿನ ಊಟ ಯಾರು ಕೊಡ್ತಾರೆ ಥಿಯೇಟರ್ಗೆ? ನಮ್ಮ ಕಾಲದಲ್ಲಿ ನಾವು 18 hours ಕೆಲಸ ಮಾಡಿದ್ವಿ. ನಾವು ಇಂಡಸ್ಟ್ರಿಗೋಸ್ಕರ 3 ಶೂಟಿಂಗ್ ಮಾಡಿದ್ವಿ. ನಾವು ಇಂಡಸ್ಟ್ರಿಗೋಸ್ಕರ ಮಾಡಿದ್ವಿ, ನಾವು ನಮ್ಗೋಸ್ಕರ ಅಲ್ಲ. ನನ್ನ ದರ್ಪ ತೋರಿಸ್ಕೋಬೇಕು, ಸಾಯಿ ಪ್ರಕಾಶ್ ದರ್ಪ ತೋರಿಸ್ಬೇಕು ನಾನು ಮಾಡಲಿಲ್ಲ. ನಿರ್ಮಾಪಕರು ಚೆನ್ನಾಗಿರ್ಬೇಕು, ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ಕಲಾವಿದರು ಊಟ ಮಾಡಬೇಕು, ಸಹಕಾಲದಲ್ಲಿ ಊಟ ಮಾಡ್ಬೇಕಂತ ನಾವು ಕಷ್ಟಪಟ್ಟಿದ್ದೀವಿ. ಹಚ್ಚಿದಾರ ಬಂದು ದುಡ್ಡು ಕೊಡೋರು ಡಿಸ್ಟ್ರಿಬ್ಯೂಟರ್ಗೆ, ನಮಗ್ ಕೊಡಿ ಅಂತ. ಇವಾಗ ಯಾರಾದ್ರು ಬರ್ತಾ ಇದಾರ? ಅವ್ರ ಚಿತ್ರ ಮಾತ್ರ ಬರ್ತಾ ಇದ್ದಾರೆ. NRA ಅಂತ ಏನೊಂದು ಗುಂಪಿದೆ, ಅವರು ದೇ ಆರ್ ಫೀಡಿಂಗ್ 500 crores 1000 crores ಇಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದೇ ಲೆಕ್ಕ ಇಲ್ಲ. ತಿರುನಲ್ಲಿ 5-6 ಜನ ಹೀರೋಸ್ ಮಾತ್ರ ಮಾರ್ಕೆಟ್ ಇದೆ. ಸೆಕೆಂಡ್ ಬ್ಯಾಚ್ ಒಂದು 5-6 ಜನ ಇದ್ದಾರೆ. ಉಳಿದ ಜನ ಅಲ್ಲಿನೂ ಡಿಸ್ಕಷನ್ ಇದೆ. 51 ಡೇಟ್ ಕ್ಲೋಸ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದಾರೆ 1ನೇ ತಾರೀಕಿನಿಂದ. ಅಂತ ಮಹಾನ್ ಚಿತ್ರರಂಗ ಅಂತ ಹೇಳ್ತಾರಲ್ವ ಆಂಧ್ರ ತೆಲುಗು, ಅವ್ರ ಪರಿಸ್ಥಿತಿ ಹೆಂಗಿದೆ? ಕೇವಲ ಈ ದೊಡ್ಡ ಡೈರೆಕ್ಟರ್ಸ್ ಅನ್ಕೊಂತ ಇದಾರಲ್ವಾ, ಅವರಿಂದಾನೇ ಇಂಡಸ್ಟ್ರಿ ನಾಶನ ಆಗೋದಕ್ಕೆ ಕಾರಣ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ನಾನು 54ನೇ ವರ್ಷ ನಾನು ಇಂಡಸ್ಟ್ರಿಗೆ ಬಂದು 1971 NT ರಾಮರಾವ್ ಕಾಲದ ನಾವು ನೋಡ್ಕೊಂಡು ಬಂದಿದ್ದೀವಿ. NT ರಾಮರಾವ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಅಖಿಲ್ ನಾಸು ಎಷ್ಟು ಕಷ್ಟಪಟ್ಟಿದ್ದಾರೆ, ರಂಗಾರವರು, ರ್ಯಾಲಂಗಿ, ರಮಣಾರೆಡ್ಡಿ, ಮಹಾನುಭಾವ್, ಸೋಹನ್ ಬಾಬು, ಕೃಷ್ಣ, ಅವರ ಚರಿತ್ರೆ ತಗೊಂಡು ಓದ್ಬೇಕು. ನಾವು ಗೊತ್ತಾಗತ್ತೆ ಎಷ್ಟು ಕಷ್ಟಪಟ್ಟಿದಾರಂತೆ ಇಂಡಸ್ಟ್ರಿಗೋಸ್ಕರ. ಇವ್ರು ಯಾರು ಇಂಡಸ್ಟ್ರಿಗೋಸ್ಕರ ಕಷ್ಟಪಡ್ತಾ ಇದಾರ? ಅವ್ರಿಗೋಸ್ಕರ ಅವ್ರು ಕಷ್ಟಪಡ್ತಾ ಇದಾರೆ ಅಷ್ಟೇ. ಅವರಿಂದಾನೇ ಇಂಡಸ್ಟ್ರಿ ಪಾತಾಳಕ್ಕೆ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೃದಯಪೂರ್ವಕವಾಗಿ. ತಪ್ಪು ತಿಳ್ಕೊಳ್ಳಿ, ಪರವಾಗಿಲ್ಲ. 25 ವರ್ಷದಲ್ಲಿ ನಾನು 100 ಚಿತ್ರ ಮಾಡಿದ್ದೀನಿ. ಯಾರಿಗೋಸ್ಕರ ಮಾಡಿದ್ದೀನಿ? ಇಂಡಸ್ಟ್ರಿಗೋಸ್ಕರ. ಎಷ್ಟು ಜನ ಊಟ ಮಾಡೋರು ದಿನ? ಒಬ್ಬೊಬ್ಬ ಎಕ್ಸಿಬಿಟರು ಮಾಲ್ಗಳು ಕಟ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಹೌದಣ್ಣ? ಅದೇ ಅಲ್ಲ, ಇವಾಗ ದೊಡ್ಡ ಚಿತ್ರ ನೋಡಬೇಕಂತ ಆಸೆ ಇರುತ್ತೆ. 3,000 ಟಿಕೆಟ್ 2,000 ಟಿಕೆಟ್ ಮಾಡುವಾಗ ಒಬ್ಬ ಆಟೋ ಡ್ರೈವರ್ ಸಂಪಾದನೆ ಮಾಡೋದು ಹಿಂದಿ ಬಗ್ಗೆ ಸಿನಿಮಾ ತೋರ್ಸಕ್ಕಾಗತ್ತ?
ನಮ್ಮ ಕಾಲದಲ್ಲಿ ಫ್ಯಾಮಿಲಿ ಜೊತೆ ಸಿನಿಮಾ ನೋಡೋರು. ತವರಿ ಬಾದಂಗಿ ಅಣ್ಣ ತಂಗಿ ಯಾವ ಕಾಲದಲ್ಲಿ ಲವಕುಶ ಅನ್ನೋರ್ ಪಿಕ್ಚರ್ ನೋಡಿದ್ರು ಅದೇ ರೀತಿ ಇತ್ತಿನ ಗಾಡಿಯಲ್ಲಿ ಬಂದು ಟ್ರಾಕ್ಟರ್ ಬಂದು ಸಿನಿಮಾ ನೋಡಿದಾರಲ್ವ. ಅಣ್ಣ ನಾನು ಕಲ್ಪನಾ ಥಿಯೇಟರ್ ನೋಡಿದ್ದೀನಿ ತವರಿ ಬಾದಂಗಿ. ಅನ್ನ ಕಟ್ಕೊಂಡು ಬಂದು ಕೂತ್ಕೊಂಡು ಮ್ಯಾಟ್ನಿ ಸಿಕ್ಕಿಲ್ಲ ಅಂದ್ರೆ ಸೆಕೆಂಡ್ ಶೋ ನೋಡ್ಕೊಂಡು ಹೋಗಿದ್ದಾರೆ. ನನ್ನ ಆಸೆ ಒಂದೇ, ಪುನಃ ಅಂತ ಕಾಲ ಬರ್ಬೇಕಂತ. ಬಟ್ ಬರ್ತಾರಣ್ಣ, ಹೀರೋಗಳು ಬೇಕನ್ನ, ಹೀರೋಗಳು ಬರಬೇಕು. ಆ ಹೀರೋಗಳು ಶಿವರಾಜ್ ಭರತ್ ಅವರು ವರ್ಷಕ್ಕೆ 4 ಚಿತ್ರ ಮಾಡಬೇಕು, ಸುದೀಪ್ ಅಂತವರು 4 ಚಿತ್ರ ಮಾಡಬೇಕು, ದರ್ಶನ್ ಅವರು 4 ಚಿತ್ರ ಮಾಡಬೇಕು. ಆ ಕಾಲದಲ್ಲಿ ಪ್ರತಿ ಶುಕ್ರವಾರ ನಮ್ಮ ಹಬ್ಬ, ಶುಕ್ರವಾರ ಬರ್ತಾ ಇದ್ದಂದ್ರೆ ಹಬ್ಬ ಅನ್ನ. ಪೋಸ್ಟರ್ ಅಂಟಿಸೋರು ಮನೆಯಲ್ಲಿ ಕಟ್ಕೊಂಡಿದ್ದಾರೆ, ಬ್ಲಾಕ್ ಟಿಪ್ಪಲ್ ಮಾರ್ಕೊಂಡವರು ಮನೆಯಲ್ಲಿ ಕಟ್ಕೊಂಡಿದ್ದಾರೆ. ಇವಾಗೆಲ್ಲ ಬೇರೆ ತರ ಆಯ್ತು, ಬುಕ್ ಮೈ ಶೋ ಬೇರೆ ತರ ಆಗಿ ಎಲ್ಲರ ಬಾಯಿಗೆ ಮಣ್ಣು ಹಾಕಿದ್ದಾರೆ. ಹೌದು, ನಾನಿದ್ದೀನಲ್ವಾ. ಅಂದ್ರೆ ಏನಂದ್ರೆ ನನ್ನ ಆಸೆ ಏನಂದ್ರೆ ಯಾರಿಗೆ ಮಾರ್ಕೆಟ್ ಇರ್ತೋ ಹೀರೋ, ಆ ಹೀರೋ ತಪ್ಪದೆ 4 ಸಿನಿಮಾ ಮಾಡಿದ್ರೇನೆ ಥಿಯೇಟರ್ ಉಳಿತದನ್ನ. 52 ಶುಕ್ರವಾರ ನಮ್ಗೆ ಬರುತ್ತೆ. ಅಟ್ಲೀಸ್ಟ್ 30 ಪಿಕ್ಚರ್ ಆದ್ರೂ ಬಂದ್ರೆ ದೊಡ್ಡ ಸಿನಿಮಾಗಳು. ಅಂದ್ರೆ ಪ್ಯಾನ್ ಇಂಡಿಯಾ ಅಲ್ಲ ನಾನು ಹೇಳ್ತಾ ಇರೋದು. ಮಾರ್ಕೆಟ್ ಇರುವಂತ ಹೀರೋಗಳನ್ನ ನೋಡಕ್ ಜನ ಇಷ್ಟಪಡ್ತಾರೆ, ಅವ್ರ ಫ್ಯಾನಿಸಮ್ ಇರುತ್ತೆ, ಒಳ್ಳೆ